ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬಿಗ್ ಬಾಸ್ ಮನೆ ಮುಗಿದ ನಂತರನೂ ಕೂಡ ಬಿಗ್ ಬಾಸ್ನ ಕ್ರೇಜ್ ಇನ್ನೂ ಕೂಡ ಹೋಗಿಲ್ಲ. ಸೊ ಈ ಒಂದು ರಕ್ಷಿತಾ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ರನ್ನರಪ್ ಆಗಿರುವಂತಹ ರಕ್ಷಿತಾ ಚಿನಕುರುಳಿ ಪಟಾಕಿ ರಕ್ಷಿತಾ ಅಂತಲೇ ಹೇಳ್ಬೋದು. ಸೊ ಈಕೆ ಓದಿದ್ದು ಎಲ್ಲ ಮುಂಬೈಯಲ್ಲಿ, ಹುಟ್ಟಿದ್ದು ಮಾತ್ರ ಉಡುಪಿಯಲ್ಲಿ. ಸೊ ಇವರು ಮೂಲತಃ ಅಜ್ಜಿ ಮನೆಯಲ್ಲಿ ಇವರ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಫೇಮಸ್ ಆಗಿರುವಂತಹ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ, ಎಲ್ಲರ ಜನಮನನ ಗೆಲ್ತಾರೆ ಅಂತಲೇ ಹೇಳ್ಬೋದು. ಸೊ ರಕ್ಷಿತಾ ಇವಾಗ ಎಲ್ಲರ ಫೇವ್ರೆಟ್ ಕೂಡ ಆಗಿದ್ದಾರೆ. ಸೊ ಈಕೆ ತುಂಬಾ ಎಮೋಷ್ನಲ್, ಹಾಗೆಯೇ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅಷ್ಟೇ ಕೂಡ ಪ್ರಯತ್ನ ಕೂಡ ಪಡ್ತಾರೆ. ಈಗಿರುವಾಗ ರಕ್ಷಿತಾ ಬಿಗ್ ಬಾಸ್ ನಂತರ ರಿಯೂನಿಯನ್ ಅಂತೇಳಿ ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ಪ್ರೋಗ್ರಾಮ್ನ ಮಾಡ್ತಾರೆ. ಅದರಲ್ಲಿ ನಡೆದಂತಹ ಒಂದು ಘಟನೆ ತುಂಬಾ ಎಲ್ಲರ ಕಣ್ಣಲ್ಲೂ ಕೂಡ ನೀರು ತರಿಸುತ್ತೆ. ಅದೇನಂತ ಹೇಳಿದ್ರೆ ಆ ವಿಡಿಯೋ ಹಾಕ್ತೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ. ಇದರಲ್ಲಿ ರಕ್ಷಿತಾ ಅವರು ತುಂಬ ಭಾವುಕತೆಯಿಂದ ಅಳ್ತಾರೆ. 15-20 ದಿನ ಆಯಿತು ನಾವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು. ಕೆಲವರಲ್ಲಿ ಒಂದೊಂದು ಅಭಿಪ್ರಾಯ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ನನಗೆ ಬರ್ತಾ ಇದೆ. ಪ್ಲೀಸ್ ಯಾರು ಕೂಡ ದೂರ ಮಾಡಬೇಡಿ ಅಂಥೇಳಿ ಅಳ್ತಾರೆ. ಆಗ ರಘು ಅವರು ಮತ್ತು ಗಿಲ್ಲಿ ಅವರು ಬಂದು ಅವರಿಗೆ ಸಮಾಧಾನ ಮಾಡ್ತಾರೆ. ಯಾವಾಗಲೂ ನಿನ್ನ ಜೊತೆಗೆ ನಾವಿರ್ತೀವಿ ಅಂತ ಹೇಳ್ತಾರೆ. ಹೌದು, ಎಲ್ಲೋ ಒಂದು ಕಡೆ ಗ್ಯಾಪ್ ಆಗ್ತಾ ಇದೆ ಫ್ರೆಂಡ್ಶಿಪ್ ಅನ್ನೋದು ಕೂಡ ಅವಳಿಗೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡ ಅವರವರ ಕೆರಿಯರು, ಅವರವರ ಒಂದು ಕೆಲಸನ ನೋಡಿಕೊಂಡು ಇವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರೋದಂತೂ ಕಾಣ್ತಾ ಇದೆ ಅಂತ ಅವರಿಗೆ ಅನಿಸಿರುತ್ತೆ, ರಕ್ಷಿತಾ ಅವರಿಗೆ. ಹಾಗಾಗಿ ಅವರು ಅಷ್ಟೇ ಭಾವುಕತೆಯಿಂದ ಅಳ್ತಾ ಹೇಳ್ತಾರೆ. ತುಂಬ ಬೇಜಾರಾಯಿತು ಈ ಒಂದು ವಿಡಿಯೋ ನೋಡುವಾಗಲೂ ಕೂಡ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್.